ಯಾಕೋ ಏನಾಯ್ತು? ಲೈ ನಂಗೆ ಯಾಕೋ ನಾವು ಇಬ್ರು ತಪ್ಪು ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ಕಣೆ. ಒಂದ್ ಸೆಕೆಂಡ್ ತಗೋ. ಇದೇನೆ ನಿದ್ದೆ ಮಾತ್ರೆ ಉಂಡು ಮಲ್ಕೋ ಹೋಗು. ನೋಡೆ ನೀನ್ ನನ್ನ ಕೈಲಾಗ್ದವನು ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಕೈಲಾಗ್ದವನ್ನೇ ಆಯ್ತು ಹಂಗೆ ತಿಳ್ಕೊ. ನನ್ಗನ್ಸಿದ್ ಹೇಳ್ತೀನಿ ಕೇಳು. ಈ ವಯಸ್ಸಲ್ಲಿ ನಾವು ಪಡ್ಕೋಬೇಕಾಗಿರೋದು ದೈಹಿಕ ಅನುಭವನಲ್ಲ, ಜೀವನಾನುಭವನ. ತಿಳ್ಕೋಬೇಕಾಗಿರೋದು ಸುಖದ ಬಗ್ಗೆ ಅಲ್ಲ, ಸಂಬಂಧಗಳ ಬಗ್ಗೆ. ಹಿಡಿಬೇಕಾಗಿರೋದು ಅಡ್ಡದಾರಿನಲ್ಲ, ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಳ್ಳೋ ದಾರಿ ಬಗ್ಗೆ. ಜೀವನ ಅಂದರೆ 5 ನಿಮಿಷ ಪಡ್ಕೊಳ್ಳೋ ಸುಖ ಅಲ್ಲ, ಜೀವನ ಪರ್ಯಂತ ಅರ್ಥವಾಗದೇ ಇರೋ ಬದುಕನ್ನು ಅರಿತು ಅರಿಯದಂಗೆ ಬದುಕೋದು. ಉರುಳ್ ಸೇವೆ ಮಾಡಬಾರು ಅಂತ ಕರೆದ್ರೆ ಹರಿಕತೆ ಹೇಳ್ತೀನಿ ಕೂತ್ಕೋ ಅಂತಾನೆ ಆರಾಮ್ಕೋರ್. ನೀನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದಲ್ಲ, ಅದನ್ನು ನಿಮ್ಮ ಪೇರೆಂಟ್ಸ್ ಜೊತೆ ಹೋಗಿ ಮಾಡು. ನಿಮ್ಮ ತಂದೆ ಹತ್ರ ಹೋಗಿ ಅವ್ರ ಭುಜದ ಮೇಲೆ ಕೈ ಹಾಕಿ, ಅಪ್ಪ ಈಗ ಹೇಗಿದ್ಯಪ್ಪ, ನಿನ್ನ ಮೊಣಕಾಲು ನೋವು ಈಗ ಹೇಗಿದೆ ಅಂತ ಕೇಳು. ನಿಮ್ಮ ಅಮ್ಮ ಹತ್ರ ಹೋಗಿ, ಅಮ್ಮ ಟೈಮ್ ಟು ಟೈಮ್ BP ಮಾತ್ರೆ ತಗೋತಾ ಇದೆಯಲ್ಲ ಅಂತ ವಿಚಾರಿಸು. ಆ ಜೀವಕ್ಕಷ್ಟು ಸಾಕು ಕಣೆ. ನೋಡು, ನನ್ನ ಸ್ಥಾನನ ಯಾರು ಬೇಕಾದ್ರೂ ತುಂಬೋದು, ಆದರೆ ನಿಮ್ಮ ಅಪ್ಪ ಅಮ್ಮನ ಸ್ಥಾನನ ಅವ್ರು ಮಾತ್ರ ತುಂಬಕ್ಕೆ ಸಾಧ್ಯ. ಅರ್ಥ ಮಾಡ್ಕೊ. ಸಾರಿ, ನಾನಿನ್ ಬರ್ತೀನಿ. ಶಭಾಷ್, ಮೆಚ್ಚಿದೆ ಕಣೆಯ ನಿನ್ನ ಮಗಳೇ. ನಿಂದು ಸೂಪರ್ ಸೆಲೆಕ್ಷನ್ ಕಣಮ್ಮ. ಇವನ್ ಯಾರೋ ಉಂಡಾಡಿ ಗುಂಡ ಅನ್ಕೊಂಡಿದ್ದೆ. ನಿನ್ನ ಮದುವೆ ಆಗೋ ಯೋಗ್ಯತೆ ಇರೋ ಸಿಡಿ ಗುಂಡು. ನಾನೇ ಹುಡುಕಿದ್ರು ಇಂಥ ಹುಡುಗ ಸಿಗ್ತಾ ಇರಲಿಲ್ಲ ಕಣಮ್ಮ. ಇಡೀ ಊರನ್ನ ಗಡಗಡ ಅಂತ ನಡಗಿಸ್ತಾ ಇದ್ದ ಈ ರಾಮೇಗೌಡ ಇವತ್ತು ನಿನ್ನ ಪ್ರಬುದ್ಧತೆಗೆ ಮೆಚ್ಚಿ ಗುಲಾಮ ಆಗೋದ. ಇದೇ ಗುಲಾಮ ಇವತ್ತು ನಿನ್ನಿಂದ ಮಾಮ ಅನಿಸ್ಕೊಳಕ್ಕೆ ಚಡಪಡಿಸ್ತಾ ಇದ್ದಾನೆ. ಜೀವನ ಮಗದಿ ಸೇರ್ಕೊಂತಾರ ಆಡ್ತಾವನೆ. ಅಂಕಲ್ ನೀವು? ಹೌದು ಕಣೋ, ನಮ್ಮಿಬ್ರು ಲವ್ ಮ್ಯಾಟ್ರನ್ನ ನಮ್ಮ ಅಪ್ಪಂಗೆ ಹೇಳ್ದೆ. ನೀ ತುಂಬಾ ಒಳ್ಳೆ ಹುಡ್ಗ ಅಂತಾನು ಹೇಳ್ದೆ. ಅದಕ್ಕೆ ನಮ್ಮಪ್ಪ. ಹೌದು ಕಣಪ್ಪ, ಹುಡುಗ ಅಷ್ಟೊಂದು ಒಳ್ಳೆಯವನ. ಹಾಗಾದ್ರೆ ಮನೇಲಿ ಯಾರು ಇಲ್ಲ ಅಂತ ಹೇಳಿ ಕರ್ಸಿ ನೋಡೋಣ ಅಂತ ಹೇಳಿದ್ದೆ. ನೀನು ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟೆ ಕಣಪ್ಪ. ಫಸ್ಟ್ ಅಟೆಂಪ್ಟ್ಗೆ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ ಫಸ್ಟ್ ಟೈಮ್. ಒಂದ್ ಸೆಕೆಂಡ್. ಏನಿದು? ಸ್ವೀಟು ಖುಷಿಗೆ. ಸಾರಿ ಅಂಕಲ್, ಸಾರಿ ಮಾವ. ಒಂದು ಗುಡ್ ನ್ಯೂಸ್ ಕಣ, ನಮ್ಮ ಮಾವ ನಮ್ಮ ಮದುವೆಗೆ ಒಪ್ಕೊಂಡ್ಬಿಟ್ಟ. ಅವನ್ ಯಾರೋ ಮಾವಲ್ಲಿ ಯಾರಾದ್ರೂ ಆಸ್ತಿ ಅಂತಸ್ತು ಗುಣ ನೋಡಿ ಹೆಣ್ಣು ಕೊಡ್ತಾರೆ. ಅವನ್ ಯಾರೋ ಆಸಾಮಿಲೆ ಪರ್ಫಾರ್ಮೆನ್ಸ್ ನೋಡಿ ಕನ್ಯಾದಾನ ಮಾಡಿದನು. ಲೇ ಅದಂಗಲ್ಲ ಕಣ. ಮತ್ ಹೆಂಗ? ಲೇ ಯಾರೋ ನೀನು, ನಿಮ್ಮ ಹುಡುಗಿನ ಮುಟ್ಟಿದೇನೆ, ನಿಮ್ಮ ಮಾವನ ಮನಸ್ಸನ್ನ ತಟ್ಟುಬಿಟ್ಟೆ ಅಂದ್ರೆ ನೀನು ಸೂಪರ್ ಕಣ, ನೀನು ಗ್ರೇಟ್. ಯಾವ ಗ್ರೇಟ್ ಇಲ್ಲ ಕಣ. ನಾನು ಒಂದ್ ಕೈ ಜಮಾಯಿಸ್ಬಿಡೋಣ ಅಂತಾನೆ ಹೋಗಿದ್ದೆ. ಮಿಸ್ ಆಗಿ ನಮ್ಮ ಮಾವ ಮನೆಯಲ್ಲೇ ಬಚ್ಚಿಕೊಟ್ಟ ಇರೋದನ್ನ ನೋಡ್ಬಿಟ್ಟೆ. ಕಾಮಿ ಆಗ್ಬೇಕಾಗಿದ್ದವನು ಹುಷಾರಾಗಿ ಸ್ವಾಮಿಯಾಗಿ ಹಂಗೆ ಮ್ಯಾನೇಜ್ ಮಾಡ್ಬಿಟ್ಟೆ. ಇವ್ರ ಮಾವ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ ಕಣ.